ಅದೇನು ಪಪ್ಪ ದಪ್ಪ ಇದ್ರು ನಾನು ಎಷ್ಟು ಫಾಸ್ಟ್ ಬರ್ತೀನಿ, ಸಣ್ಣಕ್ಕಿದ್ರು ಲೇಟಾಗಿ ಬರ್ತೀರಲ್ಲ ನೀವು. ಪಪ್ಪ ಆ ಹೋಟ್ಲಲ್ಲಂತೂ ನನಗೆ ಊಟ ಕೊಡಿಸ್ಲಿಲ್ಲ, ಜುಗ ಪಪ್ಪ ನೀವು. ಪರವಾಗಿಲ್ಲ, ಈ ಶೋರೂಮ್ ಅಲ್ಲಿ ನನ್ಗೊಂದು ಕಾರ್ ಕೊಡಿಸಿ ಪಪ್ಪ. ಅರೆ ಬೇಟಾ, ಏನ್ ಶೋರೂಮ್ ಅಲ್ಲಿ ಕಾರ್ ಕೊಡ್ಸೋದು? ನೋಡ, ಇದು ನಿಜವಾದ ಕಾರ್ಗಳ ಶೋರೂಮು, ಆಟ ಸಾಮಾನ್ ಅಲ್ಲ. ನಾನ್ ನಿನಗೆ ಒಂದು ಒಳ್ಳೆ ಆಟ ಸಾಮಾನು ಕಾರ್ ಕೊಡಿಸ್ತೀನಿ ಬೇಟಾ. ಆಟ ಸಾಮಾನ್ ಕಾರ್ ಓಡಿಸ್ಬೇಕು ನಾನೇನ್ ನೀವ? ನನ್ಗೆ ನಿಜವಾದ ಕಾರ್ ಬೇಕು, ನಾನು ನಿಜವಾದ ಕಾರ್ ಓಡಿಸ್ಬೇಕು, ಕೊಡ್ಸಿದಂಗೆ ಬೇಗ. ಅರೆ ಬೇಟಾ, ನಿನ್ ಕಾರ್ ಕೊಡ್ಸಿದ್ರು ನೀನ್ ಆ ಕಾರ್ನ ಓಡ್ಸಕ್ ಆಗಲ್ಲ, ನೀನು ಹೊಟ್ಟೆ ಸ್ಟೇರಿಂಗ್ ಸಿಗಾಕೊಂಡ್ಬಿಡುತ್ತೆ. ಅಲ್ಲ ಬೇಟಾ, ನಾನು ಡಾಕ್ಟರ್ ಹತ್ರ ಹೋಗ್ತೀನಲ್ಲ ಚೆಕಪ್ಗೋಸ್ಕರ, ಆ ಡಾಕ್ಟರ್ ಹತ್ರ ಒಬ್ಳು ಲೇಡಿ ಬಂದಿದ್ಲು. ಆ ಲೇಡಿಗೆ ಏನೋ ಪ್ರಾಬ್ಲಮ್ ಇತ್ತು. ಚೆಕಪ್ ಮಾಡಾದ್ಮೇಲೆ ಏನ್ ಗೊತ್ತಾಯ್ತು, ಆ ಲೇಡಿ ಮೈ ಒಳಗಡೆ ಒಂದು ಫ್ಲೆಶ್ ಈಟಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ಒಂದು ಮಾಂಸ ತಿನ್ನೋ ಜೀವ, ಒಂದು ಬ್ಯಾಕ್ಟೀರಿಯಾ ಅವಳ ಮೈಯಲ್ಲಿ ಇದೆ ಅಂತ. ಅದನ್ನ ಕೇಳಿದ ಕೂಡ್ಲೆ ಆ ಲೇಡಿ ಡಾಕ್ಟರ್ ಕೇಳಿದ್ಲು, ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೀನಿ, ಆ ಒಂದು ಬ್ಯಾಕ್ಟೀರಿಯಾ ನನ್ನನ್ನ ಎಷ್ಟು ವರ್ಷಗಳಲ್ಲಿ ತಿಂದು ಮುಗಿಸತ್ತೆ ಅಂತ ಕೇಳಿದಕ್ಕೆ ಆ ಡಾಕ್ಟ್ರು, ನಿಮಗಿನ್ನು 87 ವರ್ಷ ಟೈಮ್ ಇದೆ ಬಿಡಿ ಅಂತ ಹೇಳಿದ್ರು. ಅಂದ್ರೆ ಏನರ್ಥ, ಅವಳು ಅಷ್ಟು ದಪ್ಪ ಇದ್ಲು ಅಂತ. ಆ ಜೀವ, ಆ ಬ್ಯಾಕ್ಟೀರಿಯಾ ಅವಳನ್ನ ತಿನ್ನಕ್ಕೆ 87 ವರ್ಷ ತಗೊಳತ್ತೆ. ನೋಡಿದ್ರಾ, ಅವಳು ದಪ್ಪ ಇದ್ದಿದ್ದಕ್ಕೆ ಆ ಬ್ಯಾಕ್ಟೀರಿಯಾ ಅವಳನ್ನ ತಿನ್ನಕ್ಕೆ 87 ವರ್ಷ ತಗಂತು. ಪಪ್ಪ, ಅವಳೇನಾದ್ರು ನಿಮ್ ತರ ಇದ್ಬಿಟ್ಟಿದ್ರೆ ಬರೀ ಒಂದೇ ದಿನಕ್ಕೆ ಬ್ಯಾಕ್ಟೀರಿಯಾ ತಿಂದಾಕ್ಬಿಡ್ತಿತ್ತು. ಅಲ್ಲ ಕಣೋ, ಅದೇನೋ ವಜನ್ ಕಮ್ಮಿ ಮಾಡ್ಕೋಬೇಕು ಅಂತ ಡೈಟಿಂಗ್ ಸ್ಟಾರ್ಟ್ ಮಾಡಿದ್ದಲ್ಲೋ, ಅದೇನಾಯ್ತು? ಓ ಪಪ್ಪ, ನಾನು ಡೈಟಿಂಗ್ ನ ಶುರು ಮಾಡಿದೆ, 2 kg ಸಣ್ಣಕ್ಕೂ ಆಗಿದ್ದೆ. ಆದ್ರೆ ಯಾರು ಗುರ್ತೇ ಹಿಡಿಲಿಲ್ಲ, ನಾನು ಸಣ್ಣಕ್ಕಾಗಿದ್ದೀನಿ, ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಡೈಟಿಂಗ್ ಬಿಟ್ಬಿಟ್ಟೆ, ಮತ್ತೆ ಚೆನ್ನಾಗಿ ತಿನ್ನಕ್ ಶುರು ಮಾಡ್ಬಿಟ್ಟೆ. ಅರೇ ಮೇರಾ ಬೇಡ ಗರಕ್. ಅಲ್ಲ ಕಣೋ ಬೇಟಾ, ಕೇಳಿಲಿ, ನೀನ್ ಇದೇ ರೀತಿ ರಭಸವಾಗಿ ತಿನ್ಕೊಂಡು ರಭಸವಾಗಿ ಬೆಳಿತಾ ಹೋದ್ರೆ ಅಡ್ಡಡ್ಡ ನೋಡಿಲಿ, ನಿನ್ನ ಒಂದು ಫಿಗರ್ ಇದೆಯಲ್ಲ, ಅದು 36, 28, 36 ಆಗ್ಬಿಡತ್ತೆ. ಓ, ಹುಡುಗಿರ್ ಫಿಗರ್ ಚೆನ್ನಾಗಿರುತ್ತೆ, ಆಗ್ಲಿ, ಇನ್ನೂ ಜಾಸ್ತಿ ತಿಂತೀನಿ. ನಾನ್ ಹೇಳಿದ್ದು ಪೂರ್ತಿ ಬಾಡಿ ಫಿಗರ್ ಅಲ್ಲ ಕಣೋ, ಬರೀ ನಿನ್ ಕೈ ಫಿಗರು. ಪಪ್ಪ, ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಕೋಪ ಬರ್ತಾ ಇದೆ. ಯಾಕೆ ಬೇಟಾ? ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗೆ ಹೊಡಿಬೇಕು ಅನ್ನಿಸ್ತಾ ಇದೆ. ಅರೆ ಕ್ಯೂ ಬೇಟಾ? ಅಲ್ಲ ಪಪ್ಪ, ನಮ್ಮ ಮನೆ ರೋಡ್ಗೆ ಐಸ್ ಕ್ರೀಮ್ ಮಾರಕ್ ಬರ್ತಾರಲ್ಲ, ಅವ್ನಿಗೆ ನೀವು ಏನಂತ ಹೇಳ್ಬಿಟ್ಟು ಎದುರಿಸಿದ್ದೀರಾ? मैंने क्या बोला बेटा, मैंने कुछ नहीं बोला है. तुमने कुछ नहीं बोला? ನೀವೇನ್ ಬೋಲಿದ್ರಿ ಅಂತ ನಾನು ಇಲ್ಲಿ ಬೋಲ್ತೀನಿ, ಕೇಳಿಸ್ಕೊಳ್ಳಿ ಪಪ್ಪ. ಅಲ್ಲ ಪಪ್ಪ, ನನ್ನ ಮಗ ನಿನ್ನ ಕಣ್ಣಿಗೆ ಬಿದ್ದ ತಕ್ಷಣ ನೀವೇನಾದ್ರೂ ಐಸ್ ಕ್ರೀಮ್ ತಗೊಂಡು ಇಲ್ಲಿಂದ ಓಡ್ಲಿಲ್ಲ ಅಂತಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಅವ್ರಿಗೆ ಎದುರಿಸಿದಿರಲ್ವಾ ನೀವು? ಅದೇ ಪಪ್ಪ, ನನ್ನ ಮತ್ತೆ ನನ್ನ ಐಸ್ ಕ್ರೀಮ್ ಮಧ್ಯೆ ನೀವು ಬರ್ತೀರಾ? ನೀವೇ ನನ್ನ ಸಾಯಿಸೋದು, ನಾನೇ ನಿಮ್ನ ಮರ್ಡರ್ ಮಾಡ್ತೀನಿ ಪಪ್ಪ. ನಾನೇ ನಿಮ್ನ ಸಾಯಿಸ್ತೀನಿ. ಅದೇ ಬೇಟಾ, ಅದೇ ಮುझे छोड़ दो, ಅದೇ ಮುझे छोड़ दो. ಪಪ್ಪ ಗಾನಿ